ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಎಲ್ಲರೂ ಊರಿಗೆ ಹೊರಟಿದ್ದೀವಿ ಫ್ಯಾಮಿಲಿ. ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ನಿಮ್ಮ ಟೈಟಲ್ ತಂಬ್ಲೈನ್ ನೋಡೇ ಗೊತ್ತಾಗಿರುತ್ತೆ. ಸೊ ಒಂದು 3-4 ದೇವಸ್ಥಾನಕ್ಕೆ ಹೋಗಬೇಕು, ಪೆಂಡಿಂಗ್ ಇದೆ. ಹಾಗಾಗಿ ಒಂದು 4-5 ಡೇಸ್ ರಜೆ ಹಾಕ್ಕೊಂಡು ಕೆಲಸಕ್ಕೆಲ್ಲ ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ನೈಟು ಬರೋವತ್ತಿಗೆ ಬೆಂಗಳೂರಿಂದ ಊರು ತಲುಪೋಕ್ಕೆ 1 ಗಂಟೆ ಆಯಿತು, ಮಧ್ಯರಾತ್ರಿ. ಎಲ್ಲ ಮಲಗಿದ್ವಿ. ಇದು ಬೆಳಗ್ಗೆ ವಿಡಿಯೋ. 8 ಗಂಟೆಗೆ ಎದ್ವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಎಲ್ಲ ಐಟಮ್ ತಂದಿದ್ದೇವೆಲ್ಲ, ಈಚೆನೇ ಇಟ್ಟು ಲಗೇಜ್ ಎಲ್ಲ ಹಂಗಂಗೆ ಇಟ್ಕೊಂಡು ಮಲಗಿದ್ವಿ. ಇದು ಊರಲ್ಲಿ ವಿಡಿಯೋ ಮಾಡ್ತಾಯಿದ್ದು, ಹರ್ಷ ಅವ್ರ ಮನೆಗೆ ಬಂದಿರೋದು. ಬೆಳಗ್ಗೆನೇ ಮಳೆ ಹಿಡ್ಕೊಂಡಿದೆ. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ನಾಗರನವಿಲೆ ಅಂತಾರಲ್ಲ ಅಲ್ಲಿ. ಸೊ ತಿಪ್ಟೂರಿಗೂ ಹತ್ರ ಆಗುತ್ತೆ, ಚಂದ್ರಾಪಟ್ಟಣಕ್ಕೂ ಹತ್ರ ಆಗುತ್ತೆ. ಸುಮಾರು ಈ ಕಡೆ ತಿಪ್ಟೂರು ಸೈಡು, ಚಂದ್ರಾಪಟ್ಟಣ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ನಾಗರನವಿಲೆ, ಕಬ್ಳಿ ಇದೆಲ್ಲ ಗೊತ್ತಿರುತ್ತಲ್ವ. ಸೊ ಅಲ್ಲಿಗೆ ಬರಬೇಕಿತ್ತು ಪಾಪು ಕರ್ಕೊಂಡು. ಹಾಗಾಗಿ ಬಂದಿದ್ದೀವಿ. ಬೆಳಗ್ಗೆ ಎದ್ದು ಇನ್ನ ಮಕ್ಕಳು ತೊಳೆದಿಲ್ಲ ಯಾರು, ಎಲ್ಲ ಭಾಷಣ ಮಾಡ್ಕೊಂಡು ಕೂತವ್ರೆ. ಮಕ್ಕ ತೊಳೆದಿಲ್ಲ. ಯಾರು ನೀನು? ನೀನು ಈಗ ರೀಲ್ಸ್ ರಾಣಿ ಅಂತ ಹೇಳ್ಬೇಕು ಹೆಸರು ನಿಮ್ಗೆ. ಇದೇ ಬನ್ನಿ ಇಷ್ಟೊಂದು ಆಗ್ತದೆ. ಒಗ್ದಿರೋದೇ ಎಳ್ಳೀರ್ ಕರೆ ಮಾಡ್ಕೊಂಡ್ರದ್ ಕಣಪ್ಪ. ಹೋಗಲ್ಲ ಅಂತ ಹೇಳಿಲ್ಲ ನಾನು, ಕೊಯ್ತಾ ಇದ್ದಲ್ಲ. ಯಾಕ ನೀರು ತೊಳಿತಿದ್ಯಾ? ನಿಂದು 50 ರೂಪಾಯಿ ಕೊಡು ಅಂತಿದ್ನಲ್ಲ. ನನ್ನ ಹತ್ರ ಎಲ್ಲೈತೆ? ಬೆಳಗ್ಗೆನೆ ಅದೇ ಕೆಲಸ. ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ನಾನ ಮಾಡಿ ರೆಡಿ ಆದ್ವಿ. ಸೊ ಈ ಚಳಿಲಂತೂ ತಲೆ ಸ್ನಾನ ಮಾಡೋಕ್ಕೆ ಆಗಲ್ಲ. ಹಂಗೂ ನಾನು, ಹರ್ಷ, ಪಾಪು, ಅಮ್ಮ ಮಾತ್ರ ರೆಡಿಯಾಗಿದ್ದೀವಿ. ಏಕೆಂದರೆ ಮಳೆ ಬರ್ತಾಯಿತ್ತು. ಹಾಗಾಗಿ ಎಲ್ಲರೂ ಬರಲ್ಲ ಅಂದರು. ಹಾಗಾಗಿ ನಾವು ಮಾತ್ರ ರೆಡಿಯಾಗಿದ್ದೀವಿ. ಸೊ ತನು ಬರ್ತೀನಿ ಅಂದ್ಲು. ಅಷ್ಟರೊಳಗೆ ನಾವು ರೇಷನ್ ಕಾರ್ಡ್ ಬೇರೆ ಮಾಡಿಸ್ಬೇಕಿತ್ತು. ಅವ್ರು ಬೇರೆ ನಾವು 10 ಗಂಟೆಗೆ ಮೀಟಿಂಗ್ ಹೋಗ್ತೀವಿ ಬರಬೇಕು ಅಂದರು. ಅಷ್ಟರೊಳಗೆ ಅಮ್ಮ ಕೂಡ ರೊಟ್ಟಿ ಮಾಡ್ತಾಯಿದ್ರು. ಎಲ್ಲರೂ ಬೆಂಗಳೂರಲ್ಲಿ ರೊಟ್ಟಿ ಇಷ್ಟ, ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ರು ಅವರು. ಎಲ್ಲ ತಿಂದ್ಕೊಂಡು ಟಿಫನ್ ಮಾಡಿಕೊಂಡು ಇವಾಗ ಹೊರಟ್ವಿ. ನೋಡ್ತಾ ಇರ್ಬೋದು, ಮಳೆ ಬಂದು ಆಲ್ರೆಡಿ ನಿಂತಿದೆ. ಛತ್ರಿನೂ ತೊಗೊಂಬಂದಿದ್ವಿ. ಎಷ್ಟು ಸೋನೆ ಉಯ್ದಿದೆ ನೋಡಿ. ಬೆಂಗಳೂರು ಕಡೆ ಗೊತ್ತಾಗಲ್ಲ, ಊರಲ್ಲಂತೂ ನಡೆಯೋಕ್ಕೆ ಆಗಲ್ಲ. ಸೊ ಅಲ್ಲಿಂದ ಸೈಬರ್ ಸೆಂಟ್ರಿಗೆ ಬಂದ್ವಿ. ನಾವು ದೇವಸ್ಥಾನದಿಂದ ಹಂಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇವರು 10 ಗಂಟೆಗೆ ನನಗೆ ಮೀಟಿಂಗ್ ಇದೆ, ಇರಲ್ಲ ನಾನು ಅಂತ ಅಂದರು. ಹಾಗಾಗಿ ನಾನೇನು ಮಾಡಿದ್ವಿ, ಇಲ್ಲಿ ಹೋಗ್ಬಿಟ್ಟು ಹಂಗೆ ಹೋಗೋಣ ಅಂತ ಬಂದ್ವಿ. ಇವಾಗೆಲ್ಲ ಗ್ರಾಮ್ 1 ಅಂತ ಮಾಡಿದಾರಲ್ವ. ಸೊ ಅಲ್ಲಿಗೋಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಬಂದ್ವಿ. ಪಾಪುಂದು ನಂದು ಆ್ಯಡ್ ಮಾಡಿಸಿ ಇವಾಗ ಅಲ್ಲ ಕೆಲಸ ಎಲ್ಲ ಆಯಿತು. ಬಂದಿದ್ದ ತಕ್ಕನಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮೂರಿಂದ ಸ್ವಲ್ಪ ದೂರನೇ ಆಗುತ್ತೆ, ಹೋಗಿ ಬರ್ಬೋದು 1 ಅವರಲ್ಲೆಲ್ಲ. ಮಳೆ ಬಂತು, ಮಳೆ ಬರ್ತಾವ್ರೆ. ಆಂಟಿ ಕೊಡ್ತಿರ್ಲಿಲ್ಲ ಅವನ್ನ. ಮಳೆ ಬಂದ್ಬಿಟ್ಟು ಇನ್ನು ದನ ಬೇರೆ ಕಟ್ಟಿ ನೋಡಿ, ನಾನು, ಅಮ್ಮ, ಪಾಪು ಎಲ್ಲರೂ ನಮ್ಮದೇ ಟಾಟಾ ಎಸಿಲಿ ಹೋಗ್ತಾ ಇದ್ದೀವಿ. ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ನೋಡಿ ಯಾವ ಥರ ಇದ್ದಾಳೆ ಅಂತ. ಅಲ್ಲಿಂದ ಹೂವು, ಹಣ್ಣು, ಕಾಯಿ ಎಲ್ಲ ತೊಗೊಂಡೋಗೋಣ ಅಂತ ಗಾಡಿ ನಿಲ್ಲಿಸಿದ್ದಾರೆ. ಹೂವಿನ ಹಾರ ಕೇಳ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಪಾಪುದು ಹರಕೆ ಇದ್ದಿದ್ದು, ಅವಳು ಯಾವಾಗಲೂ ಕಿವಿ ನೋವು ಅಂತ ಇದ್ಲು. ಹಾಗಾಗಿ ಅದು ಸೀತಕ್ಕಾಗಿತ್ತು ಅನಿಸುತ್ತೆ. ಬಟ್ ನಾನು ಹೆಂಗಾರ ಆಗಲಿ ಅಂತ ಈ ದೇವಸ್ಥಾನಕ್ಕೆ ಬಂದು ಹಣ್ಣುಕಾಯಿ ಮಾಡಿಸ್ಕೊಬತ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹಂಗಾಗಿ ಸೋಮವಾರ ಹೋದರೆ ಅಲ್ಲಿಗೆ ತುಂಬ ಒಳ್ಳೆಯದು. ಅಂದರೆ ಜಾಸ್ತಿ ಜನ ಸೋಮವಾರನೇ ಹೋಗೋದು. ಹಂಗಾಗಿ ನಾವು ಭಾನುವಾರ ನೈಟು ಊರಿಗೆ ಬಂದಿರೋದು. ಸೋಮವಾರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ನಾವೆಲ್ಲ ಟಿಫನ್ ಮಾಡ್ಕೊಂಬಂದ್ವಿ. ಅಕ್ಕವರು ಯಾರ್ಯಾರು ಬಂದಾರೆ ಅಂತ ಎಲ್ಲರೂ ತೋರಿಸ್ತೀನಿ ನಿಮಗೆ. ಎಲ್ಲರದ್ದು ಒಂದು ವಿಡಿಯೋ ಹಾಕಿಲ್ಲ. ಸೊ ಅವರೆಲ್ಲ ಹೂವಿನ ಹಾರ ತೊಗೋತಿದ್ರು, ನಾವು ಇಲ್ಲೇ ಕೂತಿದ್ವಿ. ಸೊ ಇವೆಲ್ಲ ತೊಗೊಂಡ್ರು. ಇವಾಗ ಹೊರಟ್ವಿ. ನೋಡ್ತಾ ಇರ್ಬೋದು, ಕಾರಡಿಗೆ ಬಂದು ಹೂವು, ಹಣ್ಣು ಎಲ್ಲ ತೊಗೊಂಡ್ವಿ. ಸೊ ಇದೇನೇ ದೇವಸ್ಥಾನ ನೋಡ್ತಾ ಇರ್ಬೋದು. ಹೌದಾ? ನೀನು ಯಾವಾಗ ಬಂದಿದ್ದೆ?
ಹೌದಾ? ಹರ್ಷ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ಬತ್ತೀನಿ ಅಂತ ಮುಂದೆ ಹೋದ್ರು. ಹಾಗಾಗಿ ಪಾಪುನು ನಾನು ನಿಂತಿದ್ದೀವಿ ಇಲ್ಲಿ. ಜನ ಇರ್ತಾರೆ ಮಾಮೂಲಿ, ನೋಡ್ತಾ ಇರ್ಬೋದು. ಸೊ ನಮ್ಮ ಸೈಡ್ ಇರೋರಿಗೆ, ಇಲ್ಲಿ ತಿಪ್ಟೂರ್ದು ಹಾಸನ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಇದು ದೇವಸ್ಥಾನ. ಆಲ್ಮೋಸ್ಟ್ ಅಲ್ಲಿ ಫೇಮಸ್ಸು. ಗೂಗಲೆಲ್ಲ ಸರ್ಚ್ ಮಾಡಿದ್ರು ಗೊತ್ತಾಗುತ್ತೆ. ಅಜ್ಜಿ ಇಲ್ಲ ಐತೆ ನೋಡಿ. ಹಲೋ, ಫಿಶ್ ಐತಂತೆ ನೋಡೋ. ಫಿಶ್ ನೋಡು ಬನ್ನಿ. ಅಲ್ಲಿ ನೋಡಿ ಎಷ್ಟಿದಾವೆ ನೋಡಲ್ಲಿ. ಕಾಣಿಸ್ತಿಲ್ವಾ ನಿಂಗೆ? ಕಾಣಿಸ್ತಿಲ್ವಾ? ಇಲ್ವಾ? ಆ ಗೇಟ್ ಇಟ್ಕೊಂಡು ನೋಡು. ಕಾಣಿಸ್ತೈತಾ? ಎಷ್ಟು ಕಾಣಿಸ್ತಾವೆ? ಜಾಸ್ತಿ. ಫಿಶ್ ಅವೆ. ಒಂದೈತೆ ನೋಡಲ್ಲ. ಕಲ್ಯಾಣಿಯಲ್ಲಿ ಮೀನು ತುಂಬ ಅಂದರೆ ತುಂಬ ದೊಡ್ಡದಿದ್ವಿ. ಅದು ನೋಡಿಕೊಂಡು ಹಾಗೇನೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಳಕ್ಕೆ ಹೊರಟ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲೆಲ್ಲ ಸುತ್ತ ನಾಗರಕಲ್ಲಿದ್ದಾವೆ, ತೋರಿಸ್ತೀನಿ ಅದನ್ನು. ಇಲ್ಲಿ ಒಳಗಡೆ ಚಿಕ್ಕದಾಗೆ ಇದೆ. ಬಟ್ ನೋಡ್ತಾ ಇರ್ಬೋದು, ಇಲ್ಲಿ ದೇವ್ರ ಫೋಟೋ ಯಾವುದೂ ತಕ್ಕೊಳ್ಳಿಲ್ಲ, ಕ್ಯಾಮ್ರಾ ಎಲ್ಲ ಆನ್ ಮಾಡೋಂಗಿಲ್ಲ ಅಂತ ಇತ್ತಲ್ವ. ಹಾಗಾಗಿ ನಾವು ಪೂಜೆ ಮಾಡಿಸ್ಕೊಂಡು ಈಚೆ ಬಂದ್ವಿ. ಇವಾಗ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಬರೋಣ ಅಂತ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಸುತ್ತ ನಾಗರಕಲ್ಲು ಎಷ್ಟಿದ್ದಾವೆ ಅಂತ. ಅದೆಲ್ಲ ಎಲ್ಲರೂ ಆ ಥರ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲ ಪ್ರತಿಷ್ಠಾಪನೆ ಮಾಡಿರೋದು ಅವಾಗ. ಇವಾಗ ಒಂದು 5-6 ವರ್ಷದಿಂದ ಸ್ಟಾಪ್ ಮಾಡಿದ್ದಾರೆ. ಚಿನ್ನದ್ದು ಬೆಳ್ಳಿದು ಆ ಥರ ವಿಗ್ರಹ ಮಾಡಿ, ತಾಮ್ರದ್ದು ಆ ಥರ ಏನಾರು ಅರ್ಕೆ ಇದ್ದರೆ ಆ ಥರ ವಿಗ್ರಹ ಮಾಡಿಬಿಟ್ಟು ಕೊಡಿ ಅಂತ ಬೋಲ್ಡೇ ಹಾಕಿದ್ದಾರೆ ಅಲ್ಲಿ. ನಾನು ಅದೊಂದು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಇದು ನಮ್ಮೂರ ಸೈಡ್ ಯಾರ್ಯಾರು ಇರ್ತಾರೆ ಅದೆಲ್ಲರಿಗೂ ಗೊತ್ತಿರುತ್ತೆ ನವಿಲೆ ಅಂದರೆ. ಸೊ ನೀವು ಗೂಗಲ್ ಬೇಕಾದ್ರೆ ಸರ್ಚ್ ಮಾಡಿ ಸಿಗುತ್ತೆ. ಕಿವಿ ನೋವು ಈ ಥರ ಯಾವ್ದಾದ್ರು ನಾಗರಿಗೆ ಸಂಬಂಧಪಟ್ಟಿರೋದು ಆ ಥರಕ್ಕೆಲ್ಲ ಇದೇ ದೇವ್ರಿಗೆ ಹರಕೆ ಮಾಡ್ಕೊಳ್ಳೋದು. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನನಗೆ ನನ್ನ ಮಗಳು ಕಿವಿ ನೋವು ಅಂತ ಇದ್ಲಲ್ಲ, ತುಂಬ ಅಂದರೆ ತುಂಬ ಭಯ ಆಗ್ಬಿಡ್ತು, ಏನಾಗ್ಬಿಡ್ತು ಅಂತ. ಅಂದರೆ ಹಂಗಾಗಿ ಇಲ್ಲಿ ಹರಕೆ ಮಾಡ್ಕೊಂಡಿದ್ದೆ, ಒಂದು ಹಣ್ಕಾಯಿ ಮಾಡಿಸ್ಕೊಬತ್ತೀವಿ ಅಂತ. ಸೊ ಇವಾಗ ಕೆರೆ ಹತ್ರ ಬಂದ್ವಿ. ಹಿಂಗೆ ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇದೆ, ಇದು ಊರ ಕೆರೆ, ನವಲೆ ಕೆರೆ. ಸೊ ಇಲ್ಲೊಂದು ಫೋಟೋಸ್ ತಕ್ಕೊಳ್ಳೋಣ ಅಂತ ಬಂದ್ವಿ. ಬಾತುಕೋಳಿ ಎಲ್ಲ ಇದ್ದು ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾ ಇದ್ಲು ನೋಡಿಕೊಂಡು. ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ನಿಂತಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಅಮ್ಮನ ಬಿಟ್ಟು ಅವಳು ಇಲ್ಲದೇ ಇಲ್ಲ. ಮಳೆ ಬಂದು ಹೋಗ್ತಾ ಇದೆ. ನಾವು ಮಳೆ ಟೈಮಲ್ಲೇ ಹೋಗಿದ್ವಿ. ಅದನ್ನು ನಮ್ಮಮ್ಮ ಅಂತ ಇದ್ರು, ನೀವು ಮಳೆ ಟೈಮಲ್ಲೇ ಬಂದಿದ್ದೀರಾ, ಬರೋದು ಅಂತ. ದೇವಸ್ಥಾನ ನಾವು ನಿಂತಿರೋ ಹಿಂಭಾಗ ಕಾಣಿಸ್ತಿದ್ದಿಲ್ಲ, ಅದು ದೇವಸ್ಥಾನ. ಸೊ ಇಲ್ಲಿ ನಾವು ಹಿಂದೆ ಬಂದಿರೋದು. ಇಲ್ಲೆಲ್ಲ ಫೋಟೋಸ್ ತಕ್ಕೋತಾ ಇದ್ದೀವಿ ನೋಡಿ, ಫ್ಯಾಮಿಲಿ ಫೋಟೋ. ಅವರೆಲ್ಲ ಬರ್ತಾಯಿದ್ರು. ನಾವು ಹಿಂಗಾಗಿ ಗ್ರಾಮವನಿಗೆ ಹಿಂಗೆ ಹೋಗೋದ್ರಿಂದ ಅವ್ರು ಬೇರೆ ಲೇಟ್ ಮಾಡಿದರು ಅಂತ, ಸೊ ಅವ್ರು ಇನ್ನೂ ರೆಡಿ ಆಗಿರಲಿಲ್ಲ ಅಂತ ಬಿಟ್ಬಿಟ್ಟು ಬಂದ್ವಿ. ಇನ್ನು ನಾಳೆ ಇನ್ನೂ ಒಂದು ದೇವಸ್ಥಾನ ಇದೆ, ಮನೆ ದೇವ್ರಿಗೆ ಹೋಗಬೇಕು. ಅದಕ್ಕೆ ಫುಲ್ ಹೋಲ್ಸೇಲಾಗಿ ಒಂದೇ ಸಲ ಎಲ್ಲ ದೇವ್ರನ್ನ ಮಾಡ್ಕೊಂಡು ಹೋಗ್ಬಿಡೋಣ. ಮತ್ತೆ ಅಂದರೆ ಬೆಂಗಳೂರು ಮತ್ತು ನಮ್ಮೂರು ದೂರ ಇರೋದ್ರಿಂದ ವಾರ ಬರೋಕ್ಕಾಗಲ್ಲ. ಹಾಗಾಗಿ ಹೋಲ್ಸೇಲಾಗಿ ಒಂದೇ ಸಲ ಒಂದು 4-5 ಡೇಸ್ ರಜೆ ಹಾಕ್ಕೊಂಡು ಎಲ್ಲದು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ನಮ್ಮ ಅಮ್ಮ ನಮ್ಮದೊಂದು ಫೋಟೋಸ್ ತೆಗಿತೀನಿ ಹೋಗು ಅಂದರು. ನಾನು ಅಮ್ಮಂದು ಪಾಪದ್ದು ತೆಗ್ದನಲ್ವ, ಈಗ ನಮ್ಮದೊಂದು ತೆಗೆದ್ರು. ನಾವು ಎಲ್ಲ ಊರಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬಂದು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇಲ್ಲಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಹೂವು ಮಾರ್ಕೊಂಡು ಹೋಯ್ತವ್ರ ಮನೆ ಪಕ್ಕದಲ್ಲಿ. ಸೊ ಅದು ಕೂಡ ರೆಕಾರ್ಡ್ ಆಗಿದೆ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಅಂದರೆ ಅಲ್ಲಿಂದ ಬಂದು
ವಿಡಿಯೋ ಎಲ್ಲ ಸೆಟ್ ಮಾಡಿ ಮತ್ತೆ ಎಲ್ಲ ಮನೆಯೆಲ್ಲ ಬಟ್ಟೆ ಎಲ್ಲ ಒಗೆದು ಫ್ರೀ ಇದ್ದಾಗ ವಿಡಿಯೋ ಎಡಿಟ್ ಮಾಡಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿ ಕೆಳಗಡೆ ಹೋಗ್ಯ ಏನು ಕಾಯಿಲ್ಲ ಅಲ್ಲಿ ತುರ್ದಿರೋ ತಡಿ ಅಮ್ಮ. ಆಮೇಲೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ಮಂಡೇ ಇರುತ್ತೆ. ನಾನು ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಮಂಡೇನೇ ಬಂದಿರೋದು. ಸೊ ಬಾಕಿ ದಿನ ಗೊತ್ತಿಲ್ಲ ನನಗೆ. ಮಂಡೇ ಅಂತೂ ಪ್ರಸಾದ ಇದ್ದೇ ಇರುತ್ತೆ. ನಾನು ಒಂದು 3 ಟೈಮ್ಸ್ 4 ಟೈಮ್ಸ್ ಬಂದಿದ್ದೀನಿ. ಅವಾಗೆಲ್ಲ ಮಂಡೇ ಟೈಮ್ ಮಾತ್ರ ಸೋಮವಾರ ಪ್ರಸಾದ ಇರುತ್ತೆ. ಸೊ ನಡಿ ಪ್ರಸಾದ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಪಾಪು ಮತ್ತು ಅಮ್ಮ ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದಾರೆ ನೋಡಿ. ಬೆಲ್ದನ್ನ ಮತ್ತು ಅನ್ನ ಸಾಂಬಾರು ಮಾಡಿದರು. ನಾನು ವರ್ಷ ಈ ಕಡೆ ಕೂತ್ಕೊಂಡು ತಿಂತಾ ಇದ್ವಿ. ನೋಡ್ತಾ ಇರ್ಬೋದು. ಚೆನ್ನಾಗಿತ್ತು ಪ್ರಸಾದ ಅಂದರೆ ಕೇಳಬೇಕಲ್ವಾ. ಸೊ ಪ್ರಸಾದ ತಿಂದ್ಕೊಂಡು ಆಲ್ಮೋಸ್ಟ್ ನಾವು ಬರೋ ಹೊತ್ತಿಗೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 12:30 ಆಗಿತ್ತು. ಸೊ ಅದನ್ನೆಲ್ಲ ಪ್ರಸಾದ ತಿಂದ್ಕೊಂಡು ಇವಾಗ ಪುರಿ ಎಲ್ಲ ತಗೊಂಡು, ನನಗೆ ಬೆಂಗಳೂರು ಪುರಿ ಅಂದರೆ ಆಗಲ್ಲ, ಊರು ಪುರಿ ಅಂದರೆ ತುಂಬ ಇಷ್ಟ. ಸೊ ಅಲ್ಲೇ ಪುರಿ ಮತ್ತು ಸ್ವೀಟ್ ಮಾರ್ತಾಯಿದ್ರು. ಪುರಿ ತಗೊಂಡು ಇವಾಗ ಮನೆ ಕಡೆ ಹೊರಟ್ವಿ. ನನ್ನ ಮಗಳು ಹಾಯ್ ಮಾಡ್ತಾ ಇದ್ದಾಳೆ ನೋಡಿ. ಮನೆ ಹತ್ರ ಬಂದ್ವಿ. ವರ್ಷ ಜೋಳ ಬಂದೈತಾ ಅಂತ ಜೋಳ ಮುರ್ಕೊತಾ ಇದ್ರು. ಅದು ಎಳೆದು ಕಣ್ಣಡಿ ಅಂತಂದೆ. ಸೊ ಅದನ್ನೇ ಹಿಡ್ಕೊಂಡು ಇವಾಗ ಹೊರಟಿದ್ದಾರೆ. ನೋಡ್ತಾ ಇರ್ಬೋದು. ಮನೆ ಹತ್ರ ಸ್ವಲ್ಪ ಗಾಡಿ ನಿಲ್ಲಿಸ್ಬಿಟ್ಟು, ನಮ್ಮ ಮನೆ ಹತ್ರ ಗಾಡಿ ಹೋಗಲ್ಲ, ಕೆಳಗಡೆ ನಡ್ಕೊಂಡು ಹೋಗಬೇಕು. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಟೆಂಪೋದಲ್ಲಿ ಹೋಗಿದ್ವಲ್ವ, ಟೆಂಪೋ ಸೀದಾ ಮನೆ ಮುಂದೆನೇ ಹೋಗಲ್ಲ, ಬೇರೆಯವ್ರ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಪಾಪುನು ಹೆಂಗೋ ನಡೀತಾ ಇದ್ದಾಳೆ ಆ ರೋಡಲ್ಲಿ. ಅವಳು ಹೋಗ್ತಾ ಇರ್ತಾಳೆ. ಈ ನಾಯಿ ಬಂದರೆ ಭಯ ಪಡ್ಕೋತಾಳೆ. ಅಷ್ಟರೊಳಗೆ ನಾಯಿ ಬೇರೆ ಬಂತು ನೋಡಿ. ಅದು ವರ್ಷ ಅವ್ರದ್ದೇ. ಸೊ ಅವ್ರ ಮನೆಯವ್ರು ಬಂದರೆ ಸಾಕು, ಅದು ಮೇಲ್ಗಡೆ ಗಂಟ ಕಳ್ಸೋಕ್ಕೂ ಬರುತ್ತೆ, ಕರ್ಕೊಂಬರೋಕ್ಕೂ ಬರುತ್ತೆ. 3 ಸಾಕೊಂಡಿದ್ದಾರೆ. ಅಪ್ಪ ಮಗಳು ಬದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರು. ನಾವು ನಮ್ಮೂರ ಸೈಡು ತೋಟಕ್ಕೆ ಹಾಕಿದ್ವಲ್ಲ, ಅದನ್ನ ಬದಿ ಅಂತೀವಿ. ಸೊ ಅದನ್ನ ಮೇಲೆ ಹೆಂಗೆ ನಡ್ಕೊಂಡು ಬರ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನನ್ನ ಮಗಳು. ಹೆಜ್ಜೆನೇ ಇಕ್ಕೋಲ್ಲ ಅಂದ್ಕೊಂಡೆ. ಹೆಂಗೋ ಊರಲ್ಲೆಲ್ಲ ನಡೆದಾಡ್ತಾ ಇದ್ಲು, ಆರಾಮಾಗಿದ್ಲು. ನಡಿಯಪ್ಪ. ಏನಪ್ಪ ಅದು ಮುಟ್ಟಿರ್ ಮುನಿ ನಡಿ. ನಡಿ ಅಲ್ಲಿ ಮುಟ್ಟಿ ಒಂದು ಮನೆ ತವ ಒಂದು ಸಂದೆಲ್ಲ ಆಟಾಡಿ ಒಂದು ನಡಿಲ ನಡಿಲ. ಈಶ್ಲೆಣ್ಣೆ ಹೆಂಗ್ ಬಿಟ್ಟೈತೆ, ಅಕ್ಕಿಗೂಡು ಹೆಂಗ್ ಬಿಟ್ಟೈತೆ, ಇಲ್ಲಿ ಹೆಂಗ್ ಕಟ್ಟೈತೆ ನೋಡಿ ಅಕ್ಕಿಗೂಡು. ನೋಡ್ದಲ್ಲ ಇಲ್ಲಿ 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 ಮೇಲೆ ನೋಡ್ದಾ ಅಕ್ಕಿ ಮನೆ ಕಟ್ಟಿರೋದು ನೋಡ್ದಾ? ಹಾ ನೋಡಿ ಚೆನ್ನಾಗೈತಾ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಳೆ ಎಲ್ಲ ಬರುತ್ತಾ ಇರೋದ್ರಿಂದ ಪುರಿ ತಂದಿದ್ವಲ್ವ. ಸೊ ತನು ಟೀ ಮಾಡು ಅಂತಂದೆ. ಅಷ್ಟರೊಳಗೆ ಹಳಸೆಹಣ್ಣು ಕೂಡ ತಂದಿದ್ರಲ್ವ, ಕುಯ್ದಿಟ್ಟಿದ್ರು. ನೋಡ್ತಾ ಇರ್ಬೋದು. ಒಂದೊಂದು ಹಳಸೆಹಣ್ಣು ತಿಂತಾ ಇದ್ದೆ. ತೋರಿಸ್ತೀನಿ ಅದು ಹಳಸಿನ ಹಣ್ಣು ಹೆಂಗಿತ್ತು ಅಂತ, ಎಷ್ಟು ದಪ್ಪ ಇತ್ತು ಅಂತ. ಸೊ ಅಕ್ಕ ಅಣ್ಣ ಎಲ್ಲ ಮನೆಯಲ್ಲಿ ಇದ್ರಲ್ವ, ಅವರೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಬಿಡಿಸಿ ನಮಗೂ ಎತ್ತಿಟ್ಟಿದ್ರು. ಅಷ್ಟರೊಳಗೆ ತನು ಟೀ ಮಾಡ್ಕೊಂಬಂದ್ಲು. ಪುರಿ ತಂದಿದ್ವಲ್ವಾ, ಅದನ್ನೆಲ್ಲ ಕಲಿಸ್ಬಿಟ್ಟು ಎಲ್ಲರೂ ತಿಂತಾ ಇದ್ದೀವಿ. ನೋಡ್ತಾ ಇರ್ಬೋದು. ವರ್ಷ ಅವ್ರ ಅಕ್ಕ, ಅವ್ರ ಅಣ್ಣ, ತರು ಎಲ್ಲರೂ ಜೊತೆಲಿ ಫುಲ್ ಫ್ಯಾಮಿಲಿನೇ ಹೋಗಿದ್ದೀವಿ. ಇವಾಗ ಪುರಿ ಮತ್ತು ಟೀ, ಮಳೆ ಬೇರೆ ಬರ್ತಾ ಇದೆ. ಪುರಿ ಜೊತೆ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ.
ಈಗ ಮಾಡಕ್ಕೆ ಏನೋ ಕೆಲಸ ಇಲ್ಲ ನಿಮ್ಗೆ. ಅಯ್ಯೋ ತಗೋಳಿ ಅಂತೈತೆ ಮಗ, ತಗೋಳಿ ತಗೊಳ್ಳ ನೀವು ಸುಮ್ಮನೆ 5 ನಿಮಿಷ ಸುಮ್ಮನೆ ನೀನ್ ತಗೋ ಅವ್ವ, ನೀನ್ ತಗೋ. ನಿಂತ್ಕೊ, ಇಲ್ಲಿ ನಿಂತ್ಕೊಂಡು ತಿನ್ನು ನಿಂತ್ಕೊಂಡು. ಆಮೇಲೆ ಇಲ್ಲಿ ಹರ್ಷ ರಾಮ್ ಪಾತಾಳೆ ಇತ್ತು, ಅದು ಯಾಕೋ ರೋಗ ಹೊಡೆದಿತ್ತು ಅಂತ ಅದನ್ನೆಲ್ಲ ಕಡ್ದಾಕಿದ್ರು. ಹಂಗಾಗಿ ಅದನ್ನೆಲ್ಲ ಅಣಯ್ಯ ಹರ್ಷ ಎಲ್ಲ ಸೇರಿಬಿಟ್ಟು ಅದನ್ನೆಲ್ಲ ಸವರಿದ್ರು ಕಡ್ಡಿನ. ಆಮೇಲೆ ಕಬ್ಬು ಒಂದಿತ್ತು, ಅದನ್ನು ಕಟ್ಕೊಂಡು ತಿಂತಾ ಇದ್ದೀವಿ. ಚರ್ಮುರಿ ಬೇರೆ ಮಾಡಿಕೊಟ್ಟಿದ್ದು ನನ್ನ ಮಗಳು ತಿಂತಾ ಇದ್ದಾಳೆ. ಈ ಪಾತ್ರೆ ಎಲ್ಲ ಎಂತಕ್ಕೆ ಅಂದರೆ ನಾಳೆ ಮನೆ ದೇವ್ರಿಗೆ ಹೋಗಬೇಕು ಹಾಸನ್ಗೆ, ಹಾಗಾಗಿ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬರಬೇಕು ತಳಿಗೆ ಕೊಟ್ಟು. ಹಾಗಾಗಿ ಇವತ್ತೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಯಾವ್ದು ಬೇಕು ಅಂತ ಎತ್ತಿಕ್ಕೋತಾ ಇದ್ದೀವಿ. ನಾಳೆಗೆ ಬೆಳಗಿನ ಜಾವನೇ ಹೋಗ್ಬೇಕು ಬೇಗ, ಎಲ್ಲ ಇಲ್ಲೇ ಎತ್ತಿಕ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲ ಇವಾಗಲೇ ಎತ್ತಿಕ್ಕೊಡ್ರೆ ಈಸಿ ಆಗುತ್ತಲ್ವ. ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲರೂ ಓಡೋವತ್ತಿಗೆ ಲೇಟ್ ಆಗುತ್ತೆ. ಹಾಗಾಗಿ ನಾಳೆಗೆ ಏನೇನು ಬೇಕು ಅದನ್ನೆಲ್ಲ ಎತ್ತಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಸಿಲಿಂಡ್ರೆಲ್ಲ ಹಾಕ್ಕೊಂಡು ಹೋಗ್ತೀವಲ್ವಾ, ಹಂಗಾಗಿ ಇವತ್ತೇ ಎಲ್ಲ ಗಾಡಿಗೆ ಶಿಫ್ಟ್ ಮಾಡಿದರೆ ಸರಿ ಹೋಗುತ್ತೆ. ಅಲ್ಲಿ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ, ಪಾತ್ರೆ ಮತ್ತು ಆ ಥರ ಏನು ಸಿಗಲ್ಲ ಅಲ್ಲಿ. ಎಲ್ಲ ಮನೆಯಿಂದನೇ ತೊಗೊಂಡೋಗಿ ಸಿಲಿಂಡ್ರು, ಗ್ಯಾಸ್ ಸ್ಟವ್ವು ಎಲ್ಲ ಮನೆಯಿಂದನೇ ತೊಗೊಂಡೋಗಿ ಎಲ್ಲ ಅಡುಗೆ ಮಾಡ್ಕೋಬೇಕು. ಇವಾಗಲೇ ನೆನಪು ಮಾಡಿಕೊಂಡು ಎಲ್ಲ ತುಂಬ್ಕೋತಾ ಇದ್ದೀವಿ ಎಲ್ಲರೂ ಸೇರಿ. ವಾಯ್ಸಲ್ಲಿ ಒಂಥರ ಸೌಂಡ್ ಬರ್ತಾ ಇದೆ ಗುಯ್ ಅಂತ. ಸಂಜೆ ಟೈಮ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಆದ್ರೂ ಇಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಅಕ್ಕಪಕ್ಕ, ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದೀವಿ. ಟೀ ಎಲ್ಲ ಆಯ್ತಲ್ವಾ, ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೈಟ್ಗೆ. ಇದು ಮಂಡೇ ವ್ಲಾಗು. ಸೊ ನಾವು ಬಂದಿರೋದು ಸಂಡೇ, ಇದು ಮಂಡೇ ಏನೇನೆಲ್ಲ ಆಯಿತು ಅಂತ ವ್ಲಾಗ್ ಮಾಡಿದ್ದು. ಅಷ್ಟರೊಳಗೆ ಮಳೆ ಕೂಡ ಮತ್ತೆ ಬಂತು, ಬಿಡೋದು ಹೋಗೋದು ಮಾಡ್ತಾಯಿತ್ತು. ತನು ನಾನು ಒಂದು ರೀಲ್ಸ್ ಮಾಡೋಣ ಬಾ ಅಂತ ತರು ಕರ್ಕೊಂಡೋಗಿ ಒಂದು ರೀಲ್ಸ್ ಕೂಡ ಮಾಡಿದ್ವಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ ವಿಡಿಯೋದಲ್ಲಿ. ಆಮೇಲೆ ಹಲಸಿನಣ್ಣೆಲ್ಲ ಕುಯ್ದಿದ್ರಲ್ವ, ಅದಕ್ಕೆ ಕಾಯಿ ತುರಿ ಹಾಕ್ಬಿಟ್ಟು ದೇವಸ್ಥಾನದಲ್ಲಿ ಕಾಯಿ ಎಲ್ಲ ತಂದಿದ್ನಲ್ವ, ಅದು ವೆಜ್ಜು ಪ್ಯೂರ್ ಅಂದರೆ ಪ್ಯೂರ್, ನಾನ್ ವೆಜ್ ಸೋಕ್ಸಂಗೆ ಇಲ್ಲ. ಸೊ ಅದನ್ನೆಲ್ಲ ಕಾಯಿ ಮತ್ತು ಇದಕ್ಕಾಗುತ್ತೆ ಅಲ್ಲಿ ಇಲ್ಲಿ ಏನು ಮಾಡೋಕ್ಕೆ ಅಂತ ಅದನ್ನ ಅಲ್ಲಿಂದ ಬಂದ್ಬಿಟ್ಟು ನಾನು ಹಲಸಿನಣ್ಣೆಲ್ಲ ಕುಯ್ದಿದ್ರಲ್ವ ಅದನ್ನೆಲ್ಲ ಬಿಡಿಸ್ಬಿಟ್ಟು ಕಾಯಿ ತುರಿ ಹಾಕಿ, ಈ ಥರ ಹಲಸಿನಣ್ಣಿಗೆ ಕಾಯಿ ತುರಿ ಬೆಲ್ಲ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೂ ತುಂಬ ಇಷ್ಟ ಹಲಸಿನಣ್ಣಿಗೆ, ಪೂರಿಗೆ ಎಲ್ಲ ಈ ಥರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಂಗಾಗಿ ಅದನ್ನು ಕೂಡ ಮಾಡಿದ್ವಿ. ನನ್ನ ಮಗಳು ನೋಡಿ ಎಲ್ಲರೂ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದೀವಿ. ಸಂಜೆ ಆಯಿತು, ಕೆಲವೊಂದು ಸಲ ಬಿಸಿಲತ್ತೋದು ಮಳೆ ಬರೋದು ಆ ಥರ ಆಗ್ತಾಯಿತ್ತು. ನಾವು ಒಳ್ಳೆ ಮಳೆಗಾಲ ಟೈಮಲ್ಲಿ ಹೋಗಿ ಜಿಡಿ ಹಿಡ್ಕೊಂಡಂಗೆ ಆಗ್ಬಿಟ್ಟಿತ್ತು. ಸೊ ಇವಾಗ ಹಲಸಿನಣ್ಣು ದಪ್ಪು ತಂದಿದ್ರು. ಇನ್ನು ನಾವು ಒಂದು ಸ್ವಲ್ಪ ಅರ್ಧ ಭಾಗದಷ್ಟು ಖಾಲಿ ಮಾಡಿದ್ವಿ, ಇನ್ನೂ ಅರ್ಧ ಭಾಗ ಇತ್ತು. ಅಲ್ಲಿ ಪಕ್ಕದ ಮನೆಯವ್ರಿಗೆ ಕೊಡೋಣ ಅಂತ ಹರ್ಷ 2 ಮನೆಗೆ ಕೊಡಬೇಕು, ಹಾಗಾಗಿ ಕಟ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅಂತ. ಅದನ್ನೇ ಒಂದು ವಿಡಿಯೋ ತಕ್ಕೊಂಡೆ, ಇದೆಲ್ಲ ತಿಂತಾ ಇದೆಯಾ ಅಂತ ಕಾಮಿಡಿ ಮಾಡ್ತಾ ಇದ್ವಿ. ಸೊ ಅದನ್ನು ಕಟ್ ಮಾಡಿಬಿಟ್ಟು ಅವ್ರ ಮನೆಗೆ ಕೊಟ್ಟು ಕಳಿಸ್ತಾಯಿದ್ರು ತರುಣ್ ಹತ್ರ. ಊರ ಕಡೆಗೆ ಹೋದ್ರೆ ಹಿಂಗೆ ಹಲಸಿನಣ್ಣು, ಮಾವಿನ ಹಣ್ಣು ಎಲ್ಲ ಇಷ್ಟಪಟ್ಟು ತಿನ್ಬೋದು. ಆಮೇಲೆ ನಮ್ಮ ಅಕ್ಕವರು ಅಲ್ಲಿಗೆ ಹೋಗಿದ್ರು, ಪಾಪು, ತನು, ದಕ್ಷಿಣು ಎಲ್ಲ ಹೋಗಿ ಅಲ್ಲಿ ರೀಲ್ಸ್ ಮಾಡ್ತಾಯಿದ್ರು. ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಾವು ಇಲ್ಲಿ ಕೂತ್ಕೊಂಡು ಅಲ್ಲಿ ಸೋನೆ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀರು ಹರಿದಿದೆ. ಅವ್ರು ಅಲ್ಲೇ ಅದರಲ್ಲೇ ರೀಲ್ಸ್ ಮಾಡ್ತಾ ಇದ್ದಾರೆ, ನಾವು ಈ ಕಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಹಂಗೆ. ಓಕೆ ಫ್ರೆಂಡ್ಸ್, ನಮ್ಮದು ಮಂಡೇ ದಿನದ ವ್ಲಾಗ್ ಮುಗೀತು. ಸೊ ಟ್ಯೂಸ್ಡೇ ಏನಾಯಿತು ಅಂತ ಅಪ್ಡೇಟ್ ಬರುತ್ತೆ. ಮನೆ ದೇವ್ರಿಗೆ ಹೋಗೋಕ್ಕೆ ಅಂತ 7:15ಗೆ ಎದ್ದು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ಹಾಸನ್ಗೆ ಹೋಗಬೇಕು. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರಿದೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.